ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು UPSC ಭೂಗೋಳಶಾಸ್ತ್ರದ 10ನೇ ಭಾಗದೊಂದಿಗೆ ನಿಮ್ಮಲ್ಲಿಗೆ ಬಂದಿದ್ದೇನೆ. 7ನೇ ತರಗತಿಯ 1, 2 ಮತ್ತು 3ನೇ ಅಧ್ಯಾಯಗಳನ್ನು ಕ್ರಮವಾಗಿ ಸ್ಪರ್ಧಾತ್ಮಕ ದೃಷ್ಟಿಯಿಂದ ನಾನು ಕವರ್ ಮಾಡ್ತಾ ಇದ್ದೇನೆ. 1ನೇ ಅಧ್ಯಾಯದಲ್ಲಿ ಪರಿಸರದ ಬಗ್ಗೆ ಮಾತಾಡ್ತೇವೆ. 2ನೇ ಅಧ್ಯಾಯದಲ್ಲಿ ಭೂಮಿಯ ಒಳಭಾಗದ ಬಗ್ಗೆ ಮಾತಾಡ್ತೇವೆ. 3ನೇ ಅಧ್ಯಾಯದಲ್ಲಿ ಬದಲಾಗುತ್ತಿರುವ ಭೂಮಿ ಯಾವ್ಯಾವ ರೀತಿಯಾಗಿ ಬದಲಾಗ್ತಾ ಇದೆ ಅದನ್ನು ನಾವು ನೋಡ್ತೇವೆ. ಬನ್ನಿ ಕ್ರಮವಾಗಿ 1 by 1 ನೋಡ್ತಾ ಹೋಗೋಣ. ಪರಿಸರ ಯಾವುದೇ ಜೀವಿಗಳನ್ನ ಸುತ್ತುವರೆದಿರತಕ್ಕಂತಹ ಸ್ಥಳ, ಜನರು, ವಸ್ತುಗಳು ಮತ್ತು ಪ್ರಕೃತಿಯನ್ನ ಪರಿಸರ ಎಂದು ಕರೆಯಲಾಗ್ತದೆ. ನೈಸರ್ಗಿಕ ಪರಿಸರ ಭೂಮಿಯ ಮೇಲೆ ಇರತಕ್ಕಂತಹ ಜೈವಿಕ ಮತ್ತು ಅಜೈವಿಕ ಸ್ಥಿತಿಗಳನ್ನ ಸೂಚನೆ ಮಾಡ್ತದೆ. ಈಗ ಕಲ್ಲು, ಮಣ್ಣು, ನೀರು ಇದೆಲ್ಲ ಜೀವಕ ಸ್ಥಿತಿಗಳಾಗಿರ್ತವೆ. ಜೈವಿಕ ಸ್ಥಿತಿಗಳು ಅಂತಂದ್ರೆ ಮರ, ಗಿಡ, ಪ್ರಾಣಿಗಳು ಇವೆಲ್ಲವೂ ಜೈವಿಕ ಸ್ಥಿತಿಗಳಾಗಿರ್ತವೆ. ಹೀಗೆ ಮತ್ತು ಮಾನವ ಪರಿಸರ, ಈ ಪರಿಸರದಲ್ಲಿನೇ 2 ರೀತಿಯಾಗಿರ್ತವೆ. ಒಂದು ನೈಸರ್ಗಿಕ ಪರಿಸರ ಆದರೆ ಇನ್ನೊಂದು ಮಾನವ ಪರಿಸರ. ಮಾನವರ ನಡುವಿನ ಚಟುವಟಿಕೆಗಳು, ಮಾನವರು ಸೃಷ್ಟಿ ಮಾಡಿದಂತಹ ಕಟ್ಟಡಗಳು, ವಿವಿಧ ರೀತಿಯ ಮಷೀನ್ಗಳು, ಅವುಗಳ ನಡುವಿನ ಪರಸ್ಪರ ಕ್ರಿಯೆಗಳನ್ನ ಬಹಿರಂಗಪಡಿಸ್ತಕ್ಕಂತಹ ಈ ಪರಿಸರವನ್ನ ಮಾನವ ಪರಿಸರ ಅಂತ ಕರಿತೇವೆ ಗೆಳೆಯರೆ. ಪರಿಸರ ಅಂತಂದ್ರೆ ಆಂಗ್ಲದಲ್ಲಿ ಎನ್ವಿರಾನ್ಮೆಂಟ್ ಅಂತ ಹೇಳಲಾಗ್ತದೆ. ಈ ಎನ್ವಿರಾನ್ಮೆಂಟ್ ಅನ್ನುವಂತಹ ಒಂದು ಶಬ್ದ ಫ್ರೆಂಚ್ ಪದವಾದಂತಹ ಎನ್ವಿರಾನ್ ಅನ್ನುವಂತಹ ಒಂದು ಪದದಿಂದ ಬಂದಿರ್ತದ. ಎನ್ವಿರಾನ್ ಅಂತಂದ್ರ ನೆರೆ ಹೊರೆ ಅಂತ ಅರ್ಥ. ಇಲ್ಲಿ ಡೆಫಿನಿಷನ್ ಹೇಳ್ತಕ್ಕಂಥದ್ದೇ ಒಂದು ಅರ್ಥವನ್ನ ಇದು ಕೂಡ ಕೊಡ್ತದ. ಜೀವಿಗಳನ್ನ ಸುತ್ತುವರೆದಿರ್ತಕ್ಕಂತಹ ಸ್ಥಳ, ಜನರು ಮತ್ತು ವಸ್ತುಗಳು ಹಾಗೂ ಪ್ರಕೃತಿ ಅಂತ. ಇನ್ನು ನೈಸರ್ಗಿಕ ಪರಿಸರ ಬಗ್ಗೆ ನಾವು ನೋಡ್ತಾ ಬಂದ್ರೆ ಇಲ್ಲಿ ನಾನು ಈಗಾಗಲೇ ಕವರ್ ಮಾಡಿರ್ತಕ್ಕಂತಹ ಜಿಯೋಗ್ರಫಿಯ 6ನೇ ಮತ್ತು 7ನೇ ಅಧ್ಯಾಯಗಳು ಹಾಗೂ ಸೈನ್ಸ್ನ 9ನೇ ಅಧ್ಯಾಯವನ್ನ ನೋಡಿದ ಮೇಲೆ ಈ ಒಂದು ವಿಡಿಯೋನ ನೋಡಿದ್ರೆ ತುಂಬಾನೇ ನಿಮಗೂ ಅಚ್ಚುಕಟ್ಟಾಗಿ ತಿಳಿದು ಬರ್ತದ ಎಲ್ಲಾ ವಿಷಯಗಳ ಬಗ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಆ 3 ಅಧ್ಯಾಯಗಳನ್ನ ನೋಡ್ಬಿಟ್ಟು ಆಮೇಲೆ ಇದನ್ನ ನೋಡ್ಬೇಕಂತಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇನೆ ಗೆಳೆಯರಿ. ನೀವು UPSC ಪ್ಲೇ ಲಿಸ್ಟ್ ನಲ್ಲಿ ಈ 3 ಅಧ್ಯಾಯಗಳನ್ನ ನೋಡಬಹುದು, ಈ 3 ವಿಡಿಯೋಗಳನ್ನ ನೋಡಬಹುದು. ಈ 3 ವಿಡಿಯೋಗಳನ್ನ ನೋಡ್ಬಿಟ್ಟು ಆಮೇಲೆ ಈ ಒಂದು ವಿಡಿಯೋನ ನೋಡಿದ್ರೆ ತುಂಬಾನೇ ಒಳ್ಳೆಯದು. ನೈಸರ್ಗಿಕ ಪರಿಸರದಲ್ಲಿ ಭೂಮಿ, ನೀರು, ಗಾಳಿ, ಸಸ್ಯಗಳು, ಪ್ರಾಣಿಗಳು ಇವೆಲ್ಲವೂ ನೈಸರ್ಗಿಕ ಪರಿಸರವನ್ನ ಒಳಗೊಂಡಿರ್ತವೆ. ಶಿಲಾಗೋಳ, ಜಲಗೋಳ, ವಾತಾವರಣ ಮತ್ತು ಜೀವಗೋಳ ಈ ಎಲ್ಲವೂ ನೈಸರ್ಗಿಕ ಪರಿಸರಗಳಲ್ಲಿ ಈ 4 ಗೋಳಗಳು ಬರ್ತವೆ. ಈ 4 ಗೋಳಗಳ ಬಗ್ಗೆ ತುಂಬಾನೇ ಎಕ್ಸ್ಟೆನ್ಸಿವ್ಲಿ ಜಿಯೋಗ್ರಫಿಯ 6ನೇ ಅಧ್ಯಾಯದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನೀವು ಆ ವಿಡಿಯೋನ ನೋಡ್ಬೇಕಾಗ್ತದ. ಶಿಲಾಗೋಳ ಅಂತಂದ್ರೆ ಭೂಮಿಯ ಗಟ್ಟಿಯಾದ ಮೇಲಿನ ಒಂದು ಪದರ ಆಗಿರ್ತದ. ಶಿಲಾಗೋಳವೇ ಖನಿಜ ಸಂಪತ್ತಿನ ಮೂಲವಾಗಿರ್ತದ. ವಿವಿಧ ಭೂ ಸ್ವರೂಪಗಳೊಂದಿಗೆ ಅನಿಯಮಿತ ಮೇಲ್ಮೈ ಆಗಿರ್ತದ ಈ ಒಂದು ಶಿಲಾಗೋಳ. ಈ ವಿವಿಧ ಭೂ ಸ್ವರೂಪಗಳನ್ನ ನಾನು ಜಿಯೋಗ್ರಫಿಯ 7ನೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಕಾಡುಗಳು, ಹುಲ್ಲುಗಾವಲುಗಳು ಕೃಷಿಗೆ ಭೂಮಿ ಮತ್ತು ಮಾನವ ವಸಾಹತುಗಳನ್ನ ಒದಗಿಸ್ತಕ್ಕಂತಹ ಕ್ಷೇತ್ರವಾಗಿರ್ತದ ಈ ಒಂದು ಶಿಲಾಗೋಳ. ನೀರಿನಿಂದ ಆವರಿಸಿರತಕ್ಕಂತಹ ಕ್ಷೇತ್ರವನ್ನ ಜಲಗೋಳ ಅಂತ ಕರೆದ್ರೆ, ವಾತಾವರಣವು ಭೂಮಿಯನ್ನ ಸುತ್ತುವರೆದಿರತಕ್ಕಂತಹ ಗಾಳಿಯ ತೆಳುವಾದಂತಹ ಒಂದು ಪದರವಾಗಿರ್ತದೆ. ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿಯು ಅದರ ಮೇಲಿನ ವಾತಾವರಣವನ್ನ ಅದರ ಮೇಲೆ ಹಿಡಿದಿಟ್ಕೊಂಡಿರ್ತದೆ ಗೆಳೆಯರೆ. ಇನ್ನು ಪರಿಸರ ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ಬೇಕಂತಂದ್ರೆ ಇಕೋಸಿಸ್ಟಮ್ ಅಂತ ಕೂಡ ಕರಿತೇವೆ. ಜೀವಿಗಳ ನಡುವಿನ ಸಂಬಂಧ, ಜೀವಿಗಳು ಮತ್ತು ಅವುಗಳ ಸುತ್ತಮುತ್ತಲಿನ ನಿಸರ್ಗದ ನಡುವಿನ ಸಂಬಂಧವನ್ನ ನಾವು ಪರಿಸರ ವ್ಯವಸ್ಥೆ ಅಂತ ಕರಿಬಹುದು. ಮಳೆಕಾಡು, ರೈನ್ ಫಾರೆಸ್ಟ್, ಹುಲ್ಲುಗಾವಲುಗಳು, ಮರುಭೂಮಿಗಳು, ಪರ್ವತಗಳು, ಸರೋವರಗಳು, ನದಿಗಳು, ಸಾಗರಗಳು ಮತ್ತು ಒಂದು ಸಣ್ಣ ಕೊಳದ ಒಂದು ಪರಿಸರ ವ್ಯವಸ್ಥೆ ಕೂಡ ಇರಬಹುದು. ಸಣ್ಣ ಕೊಳದಲ್ಲಿ ಕೂಡ ಒಂದು ಪರಿಸರ ವ್ಯವಸ್ಥೆ ಇರಬಹುದು. ಅಂತಂದ್ರೆ ಒಂದು ಸಣ್ಣ ಕೊಳದಲ್ಲಿ ಉದಾಹರಣೆಗೆ ಕಪ್ಪೆಗಳಿರ್ತವೆ,
ಆ ಕಪ್ಪೆಗಳದು ಆ ಸಣ್ಣ ಕೊಳವೆ ಒಂದು ಪರಿಸರ ವ್ಯವಸ್ಥೆ ಆಗಿರ್ತದೆ. ಆ ಕಪ್ಪೆಗೂ ಮತ್ತು ಅಲ್ಲಿ ಸಣ್ಣ ಕೊಳದಲ್ಲಿ ಇರತಕ್ಕಂತಹ ಒಂದು ಪರಿಸರಕ್ಕೂ ಒಂದು ಪರಸ್ಪರ ಸಂಬಂಧ ಇರ್ತದ. ಎರಡೂ ಒಂದನ್ನೊಂದು ಅವಲಂಬಿಸಿರ್ತವೆ. ಅದನ್ನ ಪರಿಸರ ವ್ಯವಸ್ಥೆ ಅಂತ ನಾವು ಅನ್ನಬಹುದು. ಇನ್ನು ಮಾನವ ಪರಿಸರ ಬಗ್ಗೆ ನಾವು ನೋಡ್ತಾ ಬಂದ್ರೆ, ಮಾನವರು ಪರಿಸರದೊಂದಿಗೆ ಸಂವಹನವನ್ನು ನಡೆಸ್ತಾರೆ ಮತ್ತು ಅವರ ಅಗತ್ಯಕ್ಕೆ ಅನುಗುಣವಾಗಿ ಪರಿಸರವನ್ನ ಮಾರ್ಪಾಡು ಮಾಡ್ಕೋತಾರೆ. ನೈಸರ್ಗಿಕ ಮತ್ತು ಮಾನವ ಪರಿಸರದ ನಡುವೆ ಪರಿಪೂರ್ಣವಾದಂತಹ ಸಮತೋಲನ ತುಂಬಾನೇ ಅತ್ಯಗತ್ಯ. ಆ ಸಮತೋಲನ ಕೆಟ್ಟು ಹೋದ್ರೆ ನೈಸರ್ಗಿಕವಾದಂತಹ ಹಲವಾರು ಆಘಾತಗಳು ಉಂಟಾಗಬಹುದು. ಆದ್ರಿಂದಾನೇ ಈ ಗ್ಲೋಬಲ್ ವಾರ್ಮಿಂಗ್, ಮೆಟ್ರೋಪಾಲಿಟನ್ ಸಿಟೀಸ್ ಇವುಗಳೆಲ್ಲದ್ರ ಬಗ್ಗೆನೂ ತುಂಬಾನೇ ವರಿ ಮಾಡ್ತಾರೆ ಹಲವಾರು ಇಕಾಲಜಿಸ್ಟ್ಗಳು. ಗ್ಲೋಬಲ್ ವಾರ್ಮಿಂಗ್ ಗ್ರೀನ್ ಹೌಸ್ ಗ್ಯಾಸಸ್ಗಳಿಂದ, ಹಸಿರು ಮನೆ ಅನಿಲಗಳಿಂದ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ಹಸಿರು ಮನೆ ಅನಿಲಗಳ ಹೊರಹಾಕುವಿಕೆ ಏನಿದೆ ಅದು ದಿನೇ ದಿನೇ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ಹೊರತು ಅದರಲ್ಲಿ ಯಾವುದೇ ರೀತಿ ಕಂಟ್ರೋಲ್ಗಳು ಕಂಡು ಬರ್ತಾ ಇಲ್ಲ. ಮತ್ತು ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ, ವಾಹನಗಳ ಸಂಖ್ಯೆನೂ ಜಾಸ್ತಿ ಆಗ್ತಾನೆ ಇದೆ. ಇದ್ರ ಬಗ್ಗೆನೂ ಕೂಡ ತುಂಬಾನೇ ಎಲ್ಲ ಸರ್ಕಾರಗಳು ಕೂಡ ಇದ್ರ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೊಂಡಿರ್ತಾರೆ. ಸೊ ಇದನ್ನ ಕಂಟ್ರೋಲ್ ಮಾಡೋಕ್ಕೂ ಕೂಡ ಹಲವಾರು ಸ್ಕೀಮ್ಗಳನ್ನ, ಹಲವಾರು ಕ್ರಮಗಳನ್ನ ಕೈಗೊಳ್ತಾ ಇರ್ತಾರೆ. ಇನ್ನು 2ನೇ ಅಧ್ಯಾಯದಲ್ಲಿ ಭೂಮಿಯ ಒಳಭಾಗದ ಬಗ್ಗೆ ನಾವು ನೋಡೋಣ. ಭೂಮಿಯ ಒಳಭಾಗ, ಭೂಮಿಯ ಮೇಲ್ಮೈಯಲ್ಲಿ ಇರ್ತಕ್ಕಂತಹ ಒಂದು ಪದರವನ್ನ ಭೂಚಿಪ್ಪು, ಶಿಲಾಗೋಳ ಅಥವಾ ಕ್ರಸ್ಟ್ ಅಂತ ನಾವು ಕರಿಬಹುದು. ಇಲ್ಲಿ ಏನು ಮೇಲ್ಭಾಗದಲ್ಲಿ ನಮಗೆ ಈ ತೆಳುವಾದಂತಹ, ನೀವಿಲ್ಲಿ ನೋಡಬಹುದು, ಇಲ್ಲಿ ಅತ್ಯಂತ ತೆಳುವಾದಂತಹ ಒಂದು ಪದರವೇ ಈ ಶಿಲಾಗೋಳ ಅಥವಾ ಭೂಚಿಪ್ಪು ಆಗಿರ್ತದೆ. ಎಲ್ಲದರಲ್ಲೂ ಭೂಮಿಯ ಒಟ್ಟು ತ್ರಿಜ್ಯ 6371 ಕಿಲೋಮೀಟರ್ ಆಗಿರ್ತದೆ ಗೆಳೆಯರೆ. ಅದರಲ್ಲಿ ಈ ಭೂಚಿಪ್ಪು ಕೇವಲ 35 ಕಿಲೋಮೀಟರ್ಗಳಷ್ಟು ಆಳವಾಗಿರ್ತದೆ ಭೂಪ್ರದೇಶಗಳಲ್ಲಿ. ಮತ್ತು ಸಾಗರಿಕ ಮೇಲ್ಪದರಗಳಲ್ಲಿ ಅಂತಂದ್ರೆ ಈ ಸಾಗರಗಳು ಏನಿರ್ತವೆ, ಸಾಗರ ತಳದಿಂದ ನಾವು ಅಗಿತಾ ಹೋದ್ರೆ ಕೇವಲ 5 ಕಿಲೋಮೀಟರ್ಗಳಷ್ಟು ಮಾತ್ರ ಈ ಭೂಚಿಪ್ಪು ಸಿಗ್ತದೆ ಗೆಳೆಯರೆ. ಭೂಖಂಡದ ಮುಖ್ಯ ಖನಿಜಗಳು ಅಂತಂದ್ರೆ ಈ ಭೂಚಿಪ್ಪಿನಲ್ಲಿ 2 ಟೈಪ್ ನಾವು ನೋಡ್ತಾ ಇದೀವಿ, ಸಾಗರಿಕ ತಳಗಳು ಮತ್ತು ಭೂಖಂಡಗಳು ಅಂತಂದು. ಈ ಭೂಖಂಡದಲ್ಲಿ ಮುಖ್ಯವಾದಂತಹ ಖನಿಜಗಳು ಅಂತಂದ್ರೆ ಸಿಲಿಕಾ ಮತ್ತು ಅಲ್ಯೂಮಿನಾ. ಸಿಲಿಕಾ ಅಂತಂದ್ರೆ ಸಿಲಿಕಾನ್ ಡೈಆಕ್ಸೈಡ್, ಅಲ್ಯೂಮಿನಾ ಅಂತಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್. ಈ ಎರಡೂ ಕೂಡ ಅತ್ಯಂತ ಹೆಚ್ಚಾಗಿ ಸಿಗ್ತಕ್ಕಂತಹ ಖನಿಜಗಳಾಗಿರ್ತವೆ ಭೂಖಂಡ ಪ್ರದೇಶದಲ್ಲಿ. ಆದ್ರಿಂದ ನಾವಿದಕ್ಕೆ ಅಬ್ರಿವಿಯೇಷನ್ ಅಲ್ಲಿ ಸಿಯಾಲ್ ಅಂತ ಕೂಡ ಕರಿತೇವೆ. ಇಲ್ಲಿ ಕ್ರಸ್ಟ್ ಒಳಗಡೆ 2 ಭಾಗಗಳಿವೆ, ಒಂದು ಭೂಖಂಡ, ಒಂದು ಸಾಗರಿಕ ಮೇಲ್ಪದರು. ಈ ಎರಡೂತ್ರಗಳಲ್ಲಿ ಬೇರೆ ಬೇರೆನೆ ರೀತಿಯಾದಂತಹ ಖನಿಜ ಘಟಕಗಳು ನಮಗೆ ಸಿಗ್ತವೆ. ಭೂಖಂಡದಲ್ಲಿ ಸಿಗ್ತಕ್ಕಂತಹ ಖನಿಜ ಘಟಕಗಳನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಏನಂತ ಕರಿತೀವಿ, ಸಿಯಾಲ್ ಅಂತ ಕರಿತೇವೆ. ಯಾಕಂತಂದ್ರೆ ಇಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಾಗಳು ಸಿಗ್ತವೆ. ಇನ್ನು ಸಾಗರಿಕ ಮೇಲ್ಪದರಗಳಲ್ಲಿ ಮುಖ್ಯವಾಗಿ ಸಿಲಿಕಾ ಮತ್ತು ಮ್ಯಾಗ್ನೀಸಿಯಂಗಳು ಹೆಚ್ಚಾಗಿ ಸಿಗ್ತವೆ ಗೆಳೆಯರೆ. ಆದ್ರಿಂದ ಇದನ್ನ ಶಾರ್ಟ್ ಫಾರ್ಮ್ ನಲ್ಲಿ ಸೀಮಾ ಅಂತ ಕರೆಯಲಾಗ್ತದ. ಇಲ್ಲಿ ಸಾಗರಿಕ ಮೇಲ್ಪದರಗಳಲ್ಲಿ ಸೀಮಾ ಹೆಚ್ಚಾಗಿದ್ರೆ ಭೂಖಂಡಗಳಲ್ಲಿ ಯಾವ್ದಿರ್ತದ, ಸಿಯಾಲ್ ಹೆಚ್ಚಾಗಿರ್ತದ. ಈ ಎರಡೂ ಕೂಡ ನಮ್ಮ ಕ್ರಸ್ಟ್ನ ಭಾಗಗಳೇ ಆಗಿರ್ತವೆ, ಬೇರೆ ಬೇರೆ ಅಲ್ಲ. ಓಕೆ, ಕ್ರಸ್ಟ್ನ ಭೂಚಿಪ್ಪಿನಲ್ಲೇ ಈ 2 ಭಾಗಗಳಿರ್ತವೆ, ಸಿಯಾಲ್ ಮತ್ತು ಸೀಮಾ. ಇನ್ನು ಶಿಲಾಗೋಳದ ಕೆಳಗಡೆ ಏನು ಭೂಚಿಪ್ಪು ಇದೆ, ಇದರ ಕೆಳಗಡೆ ಮ್ಯಾಂಟಲ್, ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಸಾರಿ. ಶಿಲಾಗೋಳದ ಕೆಳಗಡೆ ಮ್ಯಾಂಟಲ್ 2900 ಕಿಲೋಮೀಟರ್ ಆಳದವರೆಗೆ ವಿಸ್ತಾರ ಆಗಿರ್ತದೆ ಗೆಳೆಯರೆ. ಇದಕ್ಕೆ ಮಿಶ್ರಗೋಳ ಅಂತ ನಾವು ಕರಿಬಹುದು.
ಮಿಶ್ರಗೋಳ ಅಥವಾ ಮ್ಯಾಂಟಲ್. ಇಲ್ಲಿ ಸುಮಾರು 2900 ಕಿಲೋಮೀಟರ್ಗಳಷ್ಟು ಆಳದವರೆಗೆ ಇದು ವಿಸ್ತಾರ ಆಗಿರ್ತದೆ ಗೆಳೆಯರೆ. ಇನ್ನು ಒಳಗಿನ ಪದರವು, ಇದಕ್ಕಿಂತ ಒಳಗೆ ಇರತಕ್ಕಂತಹ ಒಂದು ಪದರ ಬ್ಯಾರಿಸ್ಪಿಯರ್ ಅಥವಾ ಕೇಂದ್ರಗೋಳ ಅಂತ ಕೂಡ ಕರಿಬಹುದು. ಇದು 3500 ಕಿಲೋಮೀಟರ್ಗಳಷ್ಟು ತ್ರಿಜ್ಯವನ್ನ ಹೊಂದಿರ್ತದೆ ಗೆಳೆಯರೆ. ಈ ಒಂದು ತ್ರಿಜ್ಯದಲ್ಲಿ ನಮಗೆ ನಿಕ್ಕಲ್ ಮತ್ತು ಕಬ್ಬಿಣದಿಂದ ಕೂಡಿದಂತಹ ಖನಿಜಗಳು ಹೆಚ್ಚಾಗಿ ಸಿಗ್ತವೆ. ಆದ್ದರಿಂದ ನಾವು ಇದನ್ನ ಏನಂತ ಕರಿಬಹುದು, ನಿಕ್ಕಲ್ ಮತ್ತು ಕಬ್ಬಿಣಗಳು ಇರೋದ್ರಿಂದ ನೀಫೆ ಅಂತ ಕೂಡ ನಾವು ಕರಿಬಹುದು. ನೀಫೆ ಅಥವಾ ನೈಫೆ ಅಂತ ಕೂಡ ನಾವು ಕರಿಬಹುದು ಗೆಳೆಯರೆ. ಕೆಲವು ಸೀಮಾ ವಲಯಗಳು ಕೂಡ ಬರ್ತವೆ. ಆ ಸೀಮಾ ವಲಯಗಳನ್ನ ನಿಮ್ಮ NCERTಯಲ್ಲಿ ನೀಡಲಾಗಿಲ್ಲ, ಆದರೆ ನಾನು ಇದರಲ್ಲಿ ನೀಡಿದ್ದೇನೆ ಗೆಳೆಯರೆ. ಇಲ್ಲಿ ಕೇಂದ್ರಗೋಳ ಮತ್ತು ಮಿಶ್ರಗೋಳ, ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಏನಿದೆ ಅಂದ್ರೆ ಕೋರ್ ಏನಿದೆ ಮತ್ತು ಮ್ಯಾಂಟಲ್ ಏನಿದೆ, ಅದರದಲ್ಲಿ ನಡುವೆ ಇರತಕ್ಕಂತಹ, ಅವೆರಡರ ನಡುವೆ ಇರತಕ್ಕಂತಹ ಒಂದು ಸೀಮಾ ವಲಯವನ್ನ, ನಾವೇನಂತ ಕರಿತೀವಿ, ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರಿತೀವಿ. ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರಿತೀವಿ. ಮಿಶ್ರಗೋಳ ಮತ್ತು ಶಿಲಾಗೋಳ, ಭೂಮಿಯ ಚಿಪ್ಪು, ಭೂಕವಚ ಅಥವಾ ಭೂಚಿಪ್ಪು ಮತ್ತು ಮ್ಯಾಂಟಲ್ ನಡುವೆ ಇರತಕ್ಕಂತಹ ಒಂದು ಸೀಮಾ ವಲಯವನ್ನ ಮೊಹರೊವಿಜಿಕ್ ಸೀಮಾ ವಲಯ ಅಂತ ಕರಿತೀವಿ ಗೆಳೆಯರೆ. ಮೊಹರೊವಿಜಿಕ್ ಸೀಮಾ ವಲಯ ಅಂತ ಕರಿತೀವಿ. ಇನ್ನು ಬಂಡೆಗಳು ಮತ್ತು ಖನಿಜಗಳು, ಇವುಗಳನ್ನು ನೋಡೋಣ. ಭೂಮಿಯ ಹೊರಪದರ ವಿವಿಧ ರೀತಿಯ ಬಂಡೆಗಳಿಂದ ಕೂಡಿರ್ತದ. ಭೂಮಿಯ ಹೊರಪದರವನ್ನ ರಚಿಸತಕ್ಕಂತಹ ಯಾವುದೇ ನೈಸರ್ಗಿಕ ಖನಿಜ ದ್ರವ್ಯರಾಶಿಗೆ ಬಂಡೆ ಅಂತ ಕರೆಯಲಾಗ್ತದೆ ಗೆಳೆಯರೆ. 3 ಪ್ರಮುಖ ವಿಧದ ಬಂಡೆಗಳಿರ್ತವೆ. ಅವುಗಳು ಅಗ್ನಿಶಿಲೆ, ಕಣಶಿಲೆ ಮತ್ತು ರೂಪಾಂತರ ಶಿಲೆಗಳು. ಈ 3 ಶಿಲೆಗಳನ್ನ ನಾವು ಆಂಗ್ಲದಲ್ಲೇ ಕೂಡ ತಿಳ್ಕೊಬೇಕಾಗ್ತದ, ಅವುಗಳ ಅರ್ಥವನ್ನ ಮತ್ತು ಅವುಗಳ ಮೀನಿಂಗ್ ಅನ್ನ. ಇಗ್ನಿಯಸ್ ರಾಕ್ಸ್ ಅಂತ ಕರೀತಾರೆ ಅಗ್ನಿಶಿಲೆಗಳಿಗೆ. ಇಗ್ನಿಯಸ್ ಅಂತಂದ್ರೆ ಇದು ಒಂದು ಲ್ಯಾಟಿನ್ ಪದವಾಗಿರ್ತದೆ. ಅದರಲ್ಲಿ ಇಗ್ನಿಸ್ ಅಂತಂದ್ರೆ ಬೆಂಕಿ ಅಂತ ಅರ್ಥ. ಇನ್ನು ಕಣಶಿಲೆಗಳಲ್ಲಿ ಸೆಡಿಮೆಂಟರಿ ರಾಕ್ಸ್ ಅಂತ ಕರಿತೇವೆ. ಸೆಡಿಮೆಂಟಮ್, ಲ್ಯಾಟಿನ್ ಪದವಾದಂತಹ ಸೆಡಿಮೆಂಟಮ್ ಅನ್ನುವಂತಹ ಒಂದು ಪದದ ಅರ್ಥ ನೆಲೆಗೊಳ್ಳುವುದು ಅಂತ ಅರ್ಥ. ನೆಲೆಗೊಳ್ಳುವುದು ಅಂತಂದ್ರೆ ಕೆಳಕೊಂಡ್ರುದು ಅಂತ ಅರ್ಥ. ಮೆಟಾಮಾರ್ಫಿಕ್ ಅಂತಂದ್ರೆ ಇದೊಂದು ಗ್ರೀಕ್ ಪದವಾಗಿರ್ತದೆ. ಅದರಲ್ಲಿ ಮೆಟಾಮಾರ್ಫೋಸ್ ಅಂತಂದ್ರೆ ಬದಲಾವಣೆ ಅಂತ ಅರ್ಥ. ಅಗ್ನಿಶಿಲೆಗಳು, ಕಣಶಿಲೆಗಳು ಮತ್ತು ರೂಪಾಂತರ ಶಿಲೆಗಳನ್ನ ಕ್ರಮವಾಗಿ ಇಲ್ಲಿ ಪದದ ಅರ್ಥವನ್ನ ಹೇಳಿದ್ದೇನೆ. ಇನ್ನು ಅವುಗಳು ಹೇಗೆ ಹುಟ್ಟುತ್ತವೆ ಅಂತ 1 by 1 ನೋಡ್ತಾ ಬರೋಣ. ಭೂಮಿಯಲ್ಲಿ ಇರ್ತಕ್ಕಂತಹ ಶಿಲಾಪಾಕ ತಣ್ಣಗಾದಾಗ ಅದು ಗಟ್ಟಿಯಾಗ್ತದೆ. ಶಿಲಾಪಾಕ ಗಟ್ಟಿಯಾದಾಗ ರೂಪುಗೊಂಡಂತಹ ಬಂಡೆಗಳನ್ನು ನಾವೇನಂತ ಕರಿತೀವಿ, ಅಗ್ನಿಶಿಲೆಗಳು ಅಂತ ಕರಿತೀವಿ. ಅಥವಾ ಇವುಗಳನ್ನ ಪ್ರೈಮರಿ ರಾಕ್ಸ್ ಅಥವಾ ಪ್ರಾಥಮಿಕ ಶಿಲೆಗಳು ಅಂತ ಕೂಡ ನಾವು ಕರಿಬಹುದು. ಅಗ್ನಿಶಿಲೆಗಳಲ್ಲಿ 2 ವಿಧಗಳಿರ್ತವೆ, ಅಂತಃಸರಣ ಶಿಲೆಗಳು, ಬಹಿಸ್ಸರಣ ಶಿಲೆಗಳು. ಇಲ್ಲಿ ಬಹಿಸ್ಸರಣ ಅಗ್ನಿಶಿಲೆಗಳನ್ನು ನಾವು ನೋಡ್ತಾ ಬಂದ್ರೆ, ಬಹಿಸ್ಸರಣ ಅಂತಂದ್ರೆ ಎಕ್ಸಾರ್ಚಿಕ್ ಮತ್ತು ಅಂತಃಸರಣ ಅಂತಂದ್ರೆ ಎಂಡಾರ್ಜಿಕ್. ಎಂಡಾರ್ಜಿಕ್ ಇಗ್ನಿಯಸ್ ರಾಕ್ಸ್, ಎಕ್ಸಾರ್ಚಿಕ್ ಇಗ್ನಿಯಸ್ ರಾಕ್ಸ್. ಬಹಿಸ್ಸರಣ ಅಗ್ನಿಶಿಲೆಗಳನ್ನು ನಾವು ನೋಡ್ತಾ ಬಂದ್ರೆ, ಭೂಮಿಯಿಂದ ಲಾವಾರಸ ಹೊರಗೆ ಬಂದು, ಇಲ್ಲಿ ನೀವು ಕನ್ಫ್ಯೂಸ್ ಆಗಬಹುದು, ಇಲ್ಲಿ ಶಿಲಾಪಾಕ ಅಂತ ಅಂತಿದ್ದೇನೆ, ಇಲ್ಲಿ ಲಾವಾರಸ ಅಂತ ಅಂತಿದ್ದೇನೆ. ಅದಕ್ಕೆ ಇಲ್ಲಿ ಸೂಚನೆಯನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೇನೆ. ಶಿಲಾದ್ರವ ಭೂಮಿಯ ಒಳಗೆ ಇರಬೇಕಾದ್ರೆ ಅದನ್ನ ನಾವು ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಕರಿತೇವೆ. ಆ ಒಂದು ಶಿಲಾದ್ರವ ಭೂಮಿಯ ಹೊರಗಡೆ ಬಂದ್ರೆ
ಅದನ್ನ ಲಾವಾರಸ ಅಥವಾ ಲಾವಾ ಅಂತ ಕರಿತೇವೆ. ಲಾವಾರಸ ಭೂಮಿಯ ಮೇಲ್ಮೈಗೆ ಬಂದು ವೇಗವಾಗಿ ತಣ್ಣಗಾಗ್ತಾ ಇದೆ ಮತ್ತು ಗಟ್ಟಿಯಾಗ್ತಾ ಇದೆ. ಇಂತಹ ಅಗ್ನಿಶಿಲೆಗಳನ್ನ ನಾವು ಬಹಿಸ್ಸರಣ ಅಗ್ನಿಶಿಲೆಗಳು ಅಂತ ಕರಿತೇವೆ ಅಥವಾ ಎಕ್ಸಾರ್ಜಿಕ್ ಇಗ್ನಿಯಸ್ ರಾಕ್ಸ್ ಅಂತ ಕರಿತೇವೆ. ಇದರಲ್ಲಿ ಸೂಕ್ಷ್ಮ ಕಣ ರಚನೆ ಇರ್ತದ. ಯಾಕಂತಂದ್ರೆ ವೇಗವಾಗಿ ತಣ್ಣಗಾದ್ರೆ ಸಂಪೂರ್ಣವಾಗಿ ಕಣಗಳು ರಚನೆ ಆಗಲಿಕ್ಕೆ ಟೈಮ್ ಸಿಗೋದಿಲ್ಲ. ಈಗ ಲೋಹಗಳಲ್ಲೂ ಕೂಡ ಸೇಮ್ ಟು ಸೇಮ್ ಆಗ್ತದೆ. ಈಗ ಕಮ್ಮಾರನ ಹತ್ರ ಕಬ್ಬಿಣವನ್ನ ಬಡಿತಿರುವುದನ್ನ ನಾವು ನೋಡ್ತಾ ಇರ್ತೇವೆ. ಆತ ಕಬ್ಬಿಣವನ್ನ ಹೊಡೆದು ಜಲ್ದಿನೇ ನೀರಿನಲ್ಲಿ ಹಾಕಿದ ಅಂತಂದ್ರೆ ಅದು ಸಂಪೂರ್ಣವಾಗಿ ಏನಾಗ್ಬಿಡ್ತದ, ಬ್ರಿಟಲ್ ಆಗ್ತದ ಅಥವಾ ಬ್ರಿಟಲ್ ಅಂತಂದ್ರೆ ಈಗ ಗಾಜು ಹೇಗೆ ಒಡೆದು ಹೋಗ್ತದ, ಒಂದು ಸ್ವಲ್ಪ ಫೋರ್ಸ್ ಹಾಕಿದ್ರು ಕೂಡ ಒಡೆದು ಹೋಗ್ತದ. ಆದ್ರೆ ಅದು ಲೋಹದ ತರ ಏನಾಗಲ್ಲ, ಬೆಂಡ್ ಆಗಲ್ಲ. ಒಡೆದು ಹೋಗುವಂತಹ ಜಲ್ದಿನೇ ಒಡೆದು ಹೋಗ್ತಕ್ಕಂತಹ ಒಂದು ಪ್ರಾಪರ್ಟಿಗೆ ನಾವು ಬ್ರಿಟಲ್ ಅಂತ ಕರಿಬಹುದು. ಅದಕ್ಕೆ ನಮಗೆ ಹೊರಗೆ ಕಾಣತಕ್ಕಂತಹ ಎಲ್ಲಾ ಕಲ್ಲುಗಳು ಕೂಡ ಆಲ್ಮೋಸ್ಟ್ ಆಲ್ ಬ್ರಿಟಲ್ನೇ ಇರ್ತವೆ. ನಾವು ಉಳಿಪೆಟ್ಟನ್ನ ಕೊಟ್ರೆ ಒಡೆದು ಬೀಳ್ತವೆ. ಇಂತಹ ಕಲ್ಲುಗಳಿಗೆ ನಾವೇನಂತ ಕರಿತೀವಿ, ಬಸಾಲ್ಟ್ ಅಂತ ಕರಿತೀವಿ. ಭೂಮಿಯಿಂದ ಲಾವಾರಸದ ಮೂಲಕ ಹೊರಗೆ ಬಂದು ಅತ್ಯಂತ ಬೇಗವೇ ಗಟ್ಟಿಯಾಗಿ ಬಿಡ್ತವೆ. ಅವುಗಳಲ್ಲಿ ಇರತಕ್ಕಂತಹ ಕಣಗಳು ಏನದಾವೆ, ಅವು ಬೆಳಿಲಿಕ್ಕೆ ಟೈಮ್ ಸಿಗೋದಿಲ್ಲ. ಅವು ಬೆಳಿಲಿಕ್ಕೆ ಟೈಮ್ ಸಿಗದೇ ಇರೋದ್ರಿಂದ ಅಲ್ಲೇನಾಗ್ಬಿಡ್ತದ, ಸಣ್ಣ ಸಣ್ಣ ಕಣಗಳು ಆಗಿಬಿಡ್ತವೆ. ಅಂತಂದ್ರ ಸೂಕ್ಷ್ಮ ಕಣ ರಚನೆ ನಮಗಲ್ಲಿ ಕಾಣ್ತದ. ಸೊ ಅವುಗಳಿಗೆ ನಾವೇನಂತ ಕರಿತೀವಿ, ಬಸಾಲ್ಟ್ ಅಂತ ಕರಿತೀವಿ. ಬಸಾಲ್ಟ್ ಕಲ್ಲುಗಳು ಅಂತ ಕರಿತೀವಿ. ನಮ್ಮ ಭಾರತದ ಏನ್ ದಕ್ಷಿಣ ಭಾಗದಲ್ಲಿ ಪೂರ್ತಿಯಾಗಿ ಡೆಕ್ಕನ್ ಪ್ರಸ್ಥಭೂಮಿ ಏನ್ ಕಾಣ್ತದ, ಇದು ಸಂಪೂರ್ಣವಾಗಿ ಬಸಾಲ್ಟ್ ಬಂಡೆಗಳಿಂದನೇ ಆಗಿರ್ತದೆ ಗೆಳೆಯರೆ. ಅಂತಃಸರಣ ಶಿಲೆಗಳು ಅಥವಾ ಎಂಡಾರ್ಜಿಕ್ ರಾಕ್ಸ್. ಇಲ್ಲಿ ಲಾವಾರಸ ಅಂತ ನಾನು ಯೂಸ್ ಮಾಡ್ತಾ ಇಲ್ಲ, ಗಮನ ಹರಿಸಬೇಕು. ಶಿಲಾಪಾಕವು ಭೂಮಿಯ ಹೊರ ಪದರದೊಳಗೆ ತಣ್ಣಗಾಗುತ್ತದೆ. ಅಂತಂದ್ರ ಅದು ಭೂಮಿಯ ಮೇಲ್ಭಾಗದಲ್ಲಿ ಬರೋದಿಲ್ಲ. ಭೂಮಿಯ ಕ್ರಸ್ಟ್ ಏನದ ಅದ್ರ ಒಳಗಡೆನೆ ತಂಪಾಗಿ ಬಿಡ್ತದ. ಇಲ್ಲಿ ವೇಗವಾಗಿ ತಂಪಾಗುವುದಿಲ್ಲ, ಅದಕ್ಕೆ ತಂಪಾಗಲಿಕ್ಕೆ ಸಾಕಷ್ಟು ಟೈಮ್ ಅನ್ನ ತಗೋತದ. ಆದರ ಕಾರಣ ಈ ಶಿಲೆಗಳಲ್ಲಿ ದೊಡ್ಡ ಕಣ ರಚನೆ ನಮಗೆ ಕಾಣ್ತದ. ದೊಡ್ಡ ಕಣ ರಚನೆಗಳು ಆಗೋದ್ರಿಂದ ಅವುಗಳು ಯಾವ ರೀತಿಯ ಕಲ್ಲುಗಳಾಗ್ತವೆ, ಗ್ರಾನೈಟ್ ಕಲ್ಲುಗಳಾಗಿ ಮಾರ್ಪಾಡು ಆಗ್ತವೆ ಗೆಳೆಯರೆ. ಈ ಗ್ರಾನೈಟ್ ಕಲ್ಲುಗಳನ್ನ ನಾವು ರುಬ್ಬುವ ಕಲ್ಲುಗಳಲ್ಲಿ ಯೂಸ್ ಮಾಡ್ತೇವೆ. ರುಬ್ಬುವ ಕಲ್ಲುಗಳು ಗ್ರಾನೈಟ್ ನಿಂದ ಆಗಿರ್ತವೆ ಗೆಳೆಯರೆ. ಇವು ದೊಡ್ಡ ಕಣ ರಚನೆಯನ್ನ ಹೊಂದಿರೋದ್ರಿಂದ ಅತ್ಯಂತ ಹೆಚ್ಚು ಟಫ್ನೆಸ್ ಅನ್ನ ಹೊಂದಿರ್ತವೆ. ಟಫ್ನೆಸ್ ಅಂತಂದ್ರ ಅವುಗಳ ಮೇಲೆ ಎಷ್ಟೇ ಬಲವನ್ನ ನಾವು ಪ್ರಯೋಗಿಸಿ ನೋಡಿದ್ರೂ ಕೂಡ ಅವುಗಳು ಹೆಚ್ಚಿನ ಬಲವನ್ನ ಹೀರಿಕೊಳ್ತವೆ. ಅಂತಹ ಕಲ್ಲುಗಳು ಇವು ಆಗಿರ್ತವೆ. ಆದ್ರಿಂದ ಇವುಗಳನ್ನ ನಾವು ರುಬ್ಬುವ ಕಲ್ಲುಗಳಲ್ಲಿ ಯೂಸ್ ಮಾಡ್ತೇವೆ ಗೆಳೆಯರೆ. ಇದರ ಬದಲು ನಾವು ಬಸಾಲ್ಟ್ ಅನ್ನ ರುಬ್ಬುವ ಕಲ್ಲಾಗಿ ಯೂಸ್ ಮಾಡಿದ್ರೆ ಏನಾಗ್ತದ, ಇದರಲ್ಲಿ ಸೂಕ್ಷ್ಮ ಕಣ ರಚನೆ ಇರ್ತದ ಮತ್ತು ಅತ್ಯಂತ ಬ್ರಿಟಲ್ ಇರ್ತವೆ. ಸ್ವಲ್ಪನೇ ಫೋರ್ಸ್ ಅದ್ರ ಮೇಲೆ ಹಾಕಿದ್ರು ಕೂಡ ಅವು ಏನಾಗ್ತವೆ, ಒಡೆದು ಹೋಗ್ತವೆ. ಇಲ್ಲಿ ರುಬ್ಬುವ ಜೊತೆಗೆ ಆ ಕಲ್ಲು ಕೂಡ ಪುಡಿಯಾಗುವಂತಹ ಸಾಧ್ಯತೆ ತುಂಬಾನೇ ಜಾಸ್ತಿ ಇರ್ತದ. ಆದ್ರಿಂದಾನೆ ನಾವು ಇಲ್ಲಿ ಗ್ರಾನೈಟ್ ಅನ್ನೇ ಯೂಸ್ ಮಾಡ್ತೇವೆ ರುಬ್ಬುವ ಕಲ್ಲುಗಳನ್ನ ತಯಾರು ಮಾಡ್ಲಿಕ್ಕೆ. ಯಾಕಂತಂದ್ರೆ ಇದರ ಟಫ್ನೆಸ್ ಏನಿರ್ತದ ಜಾಸ್ತಿ ಇರ್ತದ. ಈಗಾಗಲೇ ಹೇಳಿದಂತೆ ಸೂಚನೆಯನ್ನ ಹೇಳಿದ್ದೇನೆ. ಭೂಮಿಯ ಒಳಗಡೆ ಇರಬೇಕಾದ್ರೆ ಶಿಲಾದ್ರವ, ಭೂಮಿಯ ಹೊರಗಡೆ ಇದ್ರೆ ಲಾವಾರಸ ಅಂತ ಕರಿತೇವೆ ಗೆಳೆಯರೆ. ಕಣಶಿಲೆಗಳು, ಪದರ ಶಿಲೆಗಳು ಮತ್ತು ಜಲಶಿಲೆಗಳು, ಈ ಮೂರು ಹೆಸರುಗಳು ಒಂದೇ ಅರ್ಥವನ್ನ ನೀಡ್ತವೆ. ಕಣಶಿಲೆಗಳು ಅಂತ ಅಂದ್ರೂ ಕೂಡ ಒಂದೇ, ಪದರು ಶಿಲೆಗಳು ಅಂತ ಕೂಡ ಒಂದೇ,
ಜಲಶಿಲೆಗಳು ಅಂದ್ರೂ ಕೂಡ ಒಂದೇ. ನೀರಿನ ಪ್ರಭಾವದಿಂದ ಕಣಶಿಲೆಗಳು ಉಂಟಾದ್ರೆ ಜಲಶಿಲೆಗಳು ಅಂತ ಕರಿತೀವಿ. ಯಾವುದೇ ಪ್ರಭಾವದಿಂದ ಉಂಟಾಗಿದ್ರು ಅವುಗಳು ಪದರು ಪದರಾಗಿರ್ತವೆ, ಆದ್ರಿಂದ ಪದರು ಶಿಲೆ ಅನ್ನುವಂತ ಒಂದು ಹೆಸರು ಕೂಡ ಕಣಶಿಲೆಗಳಿಗೆ ಬರ್ತದೆ. ಈ ಕಣಶಿಲೆಗಳನ್ನ ನಾವು ನೋಡ್ತಾ ಹೋಗೋಣ. ಈಗಾಗಲೇ ನಾವಿದನ್ನ ಆಂಗ್ಲದಲ್ಲಿ ನೋಡಿದ್ದೇವೆ, ಸೆಡಿಮೆಂಟರಿ ರಾಕ್ಸ್. ಇವುಗಳು ಹೆಸರೇ ಸೂಚಿಸುವ ಹಾಗೆ ಸೆಡಿಮೆಂಟರಿ. ಬಂಡೆಗಳು ಸಣ್ಣ ತುಂಡುಗಳಾಗಿ ಒಡಿತವೆ. ಈ ಕಣಗಳು ಗಾಳಿ, ನೀರು ಇತ್ಯಾದಿಗಳಿಂದ ಸಂಚಯವಾಗ್ತಾ ಹೋಗ್ತವೆ ಒಂದು ಪ್ರದೇಶದಲ್ಲಿ. ಕ್ರಮೇಣವಾಗಿ ಸಂಚಯಗೊಂಡಂತಹ ಈ ಬಂಡೆಯ ಚೂರುಗಳು ಸಂಕುಚಿತಗೊಂಡು ಬಂಡೆಯ ಪದರುಗಳು ರೂಪುಗೊಳ್ತವೆ ಗೆಳೆಯರೆ. ಉದಾಹರಣೆಗೆ ಮರಳುಗಲ್ಲು. ಈಗ ನಾವು ಕುರುಣಿ ಕಲ್ಲು ಅಂತ ಏನ್ ಕರಿತೀವಲ್ಲ, ಅವುಗಳಿಗೆ ಮರಳುಗಲ್ಲು ಅಂತ ಕರೆಯಲಾಗ್ತದೆ ಗೆಳೆಯರೆ. ಮರಳಿನ ಕಣಗಳಿಂದ ಕಣಶಿಲೆಗಳು ಉಂಟಾಗಿರ್ತವೆ, ಮರಳುಗಲ್ಲುಗಳು ಉಂಟಾಗಿರ್ತವೆ. ಈ ಬಂಡೆಗಳಲ್ಲಿ ಹಲವು ಬಾರಿ ನಾವು ಪಳಿಯುಳಿಕೆಗಳನ್ನು ಕೂಡ ಕಾಣುತ್ತೇವೆ. ಯಾಕಂತಂದ್ರೆ ಇದರ ಮೇಲೆ ವಾಸಿಸ್ತಕ್ಕಂತಹ ಜೀವಿಗಳು ಅಲ್ಲೇ ಸತ್ತಿದ್ರೆ ಗಾಳಿ, ನೀರು ಇತ್ಯಾದಿಗಳಿಂದ ಅಲ್ಲಿ ಬಂಡೆಯ ಕಲ್ಲುಗಳು ಸಂಚಯವಾಗ್ತಾ ಹೋಗಿ ಕ್ರಮೇಣವಾಗಿ ಅದು ಆ ಜೀವಿ ಮುಚ್ಚಿ ಹೋಗಿರ್ತದೆ. ಅನಂತರ ಆ ಒಂದು ಕಣಗಳು ಕಲ್ಲಾಗಿ ಮಾರ್ಪಾಡಾಗಿರ್ತದೆ. ಆ ಕಲ್ಲುಗಳನ್ನ ನಾವು ಒಡಿಬೇಕಾದ್ರೆ ಅದ್ರ ಒಳಗೆ ಈ ಪಳಿಯುಳಿಕೆಗಳು ಸಹ ಕಂಡು ಬರಬಹುದು. ಇನ್ನು ರೂಪಾಂತರ ಶಿಲೆಗಳು. ರೂಪಾಂತರ ಶಿಲೆಗಳು ಅಗ್ನಿ ಮತ್ತು ಕಣಶಿಲೆಗಳು ಹೆಚ್ಚಿನ ಶಾಖ ಮತ್ತು ಒತ್ತಡದಲ್ಲಿ ರೂಪಾಂತರ ಶಿಲೆಗಳಾಗಿ ಬದಲಾಗಬಹುದು. ಈ ಕಣಶಿಲೆಗಳು ಕೂಡ ರೂಪಾಂತರ ಶಿಲೆಗಳಾಗಿ ಬದಲಾಗಬಹುದು ಮತ್ತು ಅಗ್ನಿಶಿಲೆಗಳು ಕೂಡ ರೂಪಾಂತರ ಶಿಲೆಗಳಾಗಿ ಬದಲಾಗಬಹುದು. ಯಾವಾಗ? ಹೆಚ್ಚಿನ ಶಾಖ ಮತ್ತು ಒತ್ತಡ ಇದ್ದಾಗ. ಇಲ್ಲಿ ಉದಾಹರಣೆಯನ್ನೇ ನಾವು ನೋಡೋಣ. ಜೇಡಿಮಣ್ಣು ಇತ್ತಂದ್ರೆ ಅದು ರೂಪಾಂತರವಾಗಿ ಸ್ಲೇಟ್ ಕಲ್ಲುಗಳಾಗಿ ಬದಲಾಗ್ತವೆ ಗೆಳೆಯರೆ. ಈಗ ನಾವು ಏನು ಸ್ಲೇಟ್ಗಳನ್ನ ಏನ್ ನೋಡ್ತೇವೆ, ಆ ಸ್ಲೇಟ್ಗಳು ಜೇಡಿ ಮಣ್ಣಿನಿಂದ ಆಗಿರ್ತವೆ. ಮತ್ತು ಸುಣ್ಣದ ಕಲ್ಲುಗಳು ಅಮೃತ ಶಿಲೆಗಳಾಗಿ ಬದಲಾಗ್ತವೆ ರೂಪಾಂತರ ಹೊಂದಿ. ಈ ರೀತಿಯಾಗಿ ನಾವು ರೂಪಾಂತರ ಶಿಲೆಗಳನ್ನ ಕಾಣಬಹುದು. ಇಲ್ಲಿ ಶಿಲಾಚಕ್ರವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಗ್ನಿಶಿಲೆಯಿಂದ ನಾವು ಸ್ಟಾರ್ಟ್ ಮಾಡೋಣ. ಮ್ಯಾಗ್ಮಾ ಇಂದ ಅಗ್ನಿಶಿಲೆಗಳಾಗ್ತವೆ. ಮ್ಯಾಗ್ಮಾ ಭೂಮಿಯ ಒಳಗೆ ಇರ್ತದೆ, ಶಿಲಾಪಾಕ. ಅದು ಹೊರಗೆ ಬಂದು ಲಾವಾರಸವಾಗಿ, ಹೊರಗೆ ಬಂದು ತಂಪಾಗಿ ಅಗ್ನಿಶಿಲೆ ಆಗ್ತದೆ. ಹೊರಗೆ ಬಂದು ತಂಪಾದ್ರೆ ಬಸಾಲ್ಟ್ ಕಲ್ಲುಗಳಾಗ್ತವೆ. ಭೂಮಿಯ ಚಿಪ್ಪಿನೊಳಗಡೆ ತಂಪಾದ್ರೆ ಗ್ರಾನೈಟ್ ಕಲ್ಲುಗಳಾಗ್ತವೆ. ಬಹಿಸ್ಸರಣ ಅಥವಾ ಅಂತಃಸರಣ ಅಂತ ನಾವು ಕೂಡ ಕರಿಬಹುದು. ತಂಪಾಗ್ತವೆ ಮತ್ತು ಅವುಗಳಲ್ಲಿ ಹರಳುಗಳ ಉತ್ಪತ್ತಿ. ಹರಳುಗಳು ಅಂತಂದ್ರ ಅವುಗಳಲ್ಲಿ ಏನು ಕಣಗಳು ಇರ್ತವೆ, ಅವುಗಳು ಸಣ್ಣ ಕಣಗಳು, ದೊಡ್ಡ ಕಣಗಳು ಅಂತ ಏನು ಎಕ್ಸ್ಪ್ಲೇನ್ ಮಾಡಿದೆ, ಅವುಗಳಿಗೆ ಹರಳುಗಳು ಅಂತ ನಾವು ಕರಿತೀವಿ. ಅವುಗಳಲ್ಲಿ ಉತ್ಪತ್ತಿ ಆಗ್ತವೆ. ಅನಂತರ ಕ್ರಮೇಣವಾಗಿ ಗಾಳಿ, ನೀರು, ವಿವಿಧ ರೀತಿಯ ಪ್ರಾಣಿಗಳು ಮತ್ತು ವಾತಾವರಣದ ಎಫೆಕ್ಟ್ನಿಂದ ಅಗ್ನಿಶಿಲೆ ಶಿಥಿಲವಾಗ್ತಾ ಹೋಗ್ತದ ಅಥವಾ ನಗ್ನೀಕರಣಗೊಳ್ತಾ ಹೋಗ್ತದ. ಸವೆತ ಮತ್ತು ಸಂಚಯಗಳಿಂದ ಕಣಗಳು ಉಂಟಾಗ್ತಾವು. ಈ ಕಣಗಳು ಒತ್ತಾಗಿಸಿ ಬಂಧಿಸಿಕೊಂಡು ಕಣಶಿಲೆಗಳು ಆಗ್ತವೆ. ಈ ಕಣಶಿಲೆಗಳು ಸವೆತ ಅಥವಾ ಸಂಚಯವಾಗಿ ಮತ್ತೆ ಕಣಗಳು ಉಂಟಾಗಬಹುದು. ಅಗ್ನಿಶಿಲೆಗಳು ಉಷ್ಣ ಮತ್ತು ಒತ್ತಡಕ್ಕೆ ಒಳಗಾಗಿ ರೂಪಾಂತರ ಶಿಲೆಗಳು ಆಗಬಹುದು. ಈ ರೂಪಾಂತರ ಶಿಲೆಗಳು ಸವೆತ ಮತ್ತು ಸಂಚಯಕ್ಕೆ ಒಳಗಾಗಿ ಮತ್ತೆ ಕಣಗಳು ಉಂಟಾಗಬಹುದು. ಕಣಶಿಲೆಗಳು ಉಷ್ಣ ಮತ್ತು ಒತ್ತಡಕ್ಕೆ ಒಳಗಾಗಿ ರೂಪಾಂತರ ಶಿಲೆಗಳಾಗ್ತವೆ. ರೂಪಾಂತರ ಶಿಲೆಗಳು ಮತ್ತೆ ಕರಗಿ ಮ್ಯಾಗ್ಮಾ ಆಗ್ತದೆ. ಈ ರೀತಿಯಾಗಿ ಶಿಲಾಚಕ್ರ ಮುಂದುವರಿತಾ ಇರ್ತದೆ. ನಿಮಗಿದು ಗೊತ್ತೇ ಅನ್ನುವಂತಹ ಒಂದು ಪಾಯಿಂಟ್ ಅನ್ನು ಕೂಡ ನಾನಿಲ್ಲಿ ಆಡ್ ಮಾಡಿದ್ದೇನೆ. ವಿಶ್ವದ ಆಳವಾದಂತಹ ಗಣಿ ದಕ್ಷಿಣ ಆಫ್ರಿಕಾದಲ್ಲಿ ಇರ್ತದೆ ಗೆಳೆಯರೆ. ಇದು ಸುಮಾರು 4 ಕಿಮಿ ಆಳವಾಗಿರ್ತದೆ. ಭೂಮಿಯ ಮಧ್ಯಭಾಗವನ್ನ ತಲುಪಲಿಕ್ಕೆ ಸಾಗರ ತಳದಲ್ಲಿ 6000 ಕಿಲೋಮೀಟರ್ಗಳ ರಂಧ್ರವನ್ನ ನಾವು ಅಗೆಬೇಕಾಗ್ತದೆ. ಕ್ರಸ್ಟ್ ಭೂಮಿಯ ಪರಿಮಾಣದ ಶೇಕಡ
1% ಮಾತ್ರ ರೂಪುಗೊಳ್ತದ. ಶೇಕಡ 84% ಮ್ಯಾಂಟಲ್ ಇರ್ತದ. 15% ಕೋರ್ ಇರ್ತದ ಗೆಳೆಯರೆ. ಭೂಮಿಯ ತ್ರಿಜ್ಯ ಒಟ್ಟು 6371 ಕಿಲೋಮೀಟರ್ ಇರ್ತದ. ರಷ್ಯಾದ ಅಕೋಲಾ ಪರ್ಯಾಯ ದ್ವೀಪ 12 ಕಿಲೋಮೀಟರ್ ಆಳ ಇದೆ ಗೆಳೆಯರೆ. ಆದ್ರಿಂದಲೇ ಭೂಮಿಯ ವಿವಿಧ ಪದರಗಳ ಅನ್ವೇಷಣೆ ಇದೇ ಒಂದು ಪ್ರದೇಶದಲ್ಲಿ ಆಗ್ತಾ ಇರ್ತದ. ಇನ್ನು ಬದಲಾಗುತ್ತಿರುವ ಭೂಮಿ. ಶಿಲಾಗೋಳ ಹಲವು ಭೂಫಲಕಗಳಲ್ಲಿ ವಿಭಜನೆ ಆಗಿರ್ತದ. ಭೂಮಿಯ ಒಳಗೆ ಕರಗಿದಂತಹ ಶಿಲಾಪಾಕದ ಚಲನೆಯಿಂದಾಗಿ ಈ ಫಲಕಗಳು ಬಹಳ ನಿಧಾನವಾಗಿ ಚಲಿಸ್ತಾ ಇರ್ತವೆ ಗೆಳೆಯರೆ. ಈ ಫಲಕಗಳ ಚಲನೆಯಿಂದ ಭೂಮಿಯ ಮೇಲ್ಮೈಯಲ್ಲಿ ಹಲವಾರು ಬದಲಾವಣೆಗಳು ಆಗ್ತವೆ. ಭೂಮಿಯ ಚಲನೆಯನ್ನ ಅವುಗಳಿಗೆ ಕಾರಣವಾಗತಕ್ಕಂತಹ ಶಕ್ತಿಗಳ ಆಧಾರದ ಮೇಲೆ ವಿಂಗಡಿಸಲಾಗ್ತದ. ಭೂಮಿಯ ಒಳಭಾಗದಲ್ಲಿ ಆಗ್ತಕ್ಕಂತಹ ಚೇಂಜ್ ಆಗ್ತಕ್ಕಂತಹ ಶಕ್ತಿಗಳನ್ನ ಅಂತರ್ಜನಿತ ಶಕ್ತಿಗಳು ಅಥವಾ ಎಂಡೋಜೆನಿಕ್ ಎನರ್ಜೀಸ್ ಅಂತ ಕರೆಯಲಾಗ್ತದ. ಭೂಮಿಯ ಮೇಲ್ಮೈಯಲ್ಲಿ ಆಗ್ತಕ್ಕಂತಹ ಚೇಂಜ್ ಆಗ್ತಕ್ಕಂತಹ ಎನರ್ಜಿಗಳನ್ನ ಬಹಿರ್ಜನಿತ ಶಕ್ತಿಗಳು ಅಥವಾ ಎಕ್ಸೋಜೆನಿಕ್ ಎನರ್ಜೀಸ್ ಅಂತ ಕರೆಯಲಾಗ್ತದ. ಇಲ್ಲಿ ಭೂಮಿಯ ಚಲನೆಗಳ ಒಂದು ಟೇಬಲ್ ಅನ್ನು ಕೂಡ ಹಾಕಿದ್ದೇನೆ. ಅರ್ತ್ ಮೂವ್ಮೆಂಟ್ ಭೂಮಿಯ ಚಲನೆಗಳು ಎಂಡೋಜೆನಿಕ್ ಅಥವಾ ಅಂತರ್ಜನಿತ ಶಕ್ತಿಗಳು ಮತ್ತು ಎಕ್ಸೋಜೆನಿಕ್ ಬಹಿರ್ಜನಿತ ಶಕ್ತಿಗಳಿಂದ ಆಗ್ತವೆ. ಇದರಲ್ಲಿ ಸಡನ್ ಫೋರ್ಸಸ್ ಮತ್ತು ಡಯಾಸ್ಟ್ರೋಪಿಕ್ ಫೋರ್ಸಸ್ ಅಂತ ಬರ್ತವೆ. ಎಂಡೋಜೆನಿಕ್ ಫೋರ್ಸಸ್ ನಲ್ಲಿ ಸಡನ್ ಫೋರ್ಸಸ್ ಅಂದ್ರೆ ಸಡನ್ ಆಗಿ ಆಗ್ತಕ್ಕಂತಹ ಕೆಲವು ಎನರ್ಜೀಸ್ ಇರ್ತವೆ. ಭೂಕಂಪ ಆಗಿರ್ಬೋದು, ಅರ್ತ್ ಕ್ವೇಕ್, ಜ್ವಾಲಾಮುಖಿ ಆಗಿರ್ಬೋದು ಮತ್ತು ಭೂಕುಸಿತಗಳಾಗಿರ್ಬೋದು. ಇನ್ನು ಡಯಾಸ್ಟ್ರೋಪಿಕ್ ಫೋರ್ಸಸ್ ಅಂತಂದ್ರೆ ಬಿಲ್ಡಿಂಗ್ ಆಫ್ ಮೌಂಟೇನ್ಸ್. ಈಗ ನಮ್ಮ ಹಿಮಾಲಯಗಳನ್ನೇನು ನಾವು ನೋಡ್ತಾ ಇದ್ದೀವಿ, ಇವು ಜಗತ್ತಿನ ಅತ್ಯಂತ ಯಂಗೆಸ್ಟ್ ಪರ್ವತ ಶ್ರೇಣಿ ಅಂತ ನಾನು ಹೇಳಿದ್ದೆ. ಇದೊಂದು ಮಡಕೆ ಪರ್ವತ ಅನ್ನೋದು ಕೂಡ ನಾವು ತಿಳ್ಕೊಂಡಿದ್ದೀವಿ. ಇದು ಉಂಟಾಗಿರೋದು ಈ ಭಾರತದ ಉಪಖಂಡ ಏನಿದೆ, ಇದು ಏಷ್ಯಾದಲ್ಲಿ ಒಳ ಹೋಗ್ತಾ ಇದೆ. ಇದು ಆಸ್ಟ್ರೇಲಿಯಾದಿಂದ ಒಡ್ಕೊಂಡು ಬಂದು ಏಷ್ಯಾದ ಒಳಗಡೆ ಇದು ಹೋಗ್ತಾ ಇದೆ. ಆದ್ರಿಂದ ಭೂಮಿಯು ಒಂದಕ್ಕೊಂದು ಒತ್ತಾಗಿ ಅಲ್ಲಿ ಮಡಕೆ ಪರ್ವತಗಳು ಉಂಟಾಗ್ತಾ ಇವೆ. ಆದ್ರಿಂದಲೇ ಹಿಮಾಲಯದ ಎತ್ತರ ವರ್ಷಕ್ಕೆ ಕೆಲವು ಸೆಂಟಿಮೀಟರ್ಗಳಷ್ಟು ಜಾಸ್ತಿ ಆಗ್ತಾ ಇರ್ತದ. ಹೀಗೆ ಡಯಾಸ್ಟ್ರೋಪಿಕ್ ಫೋರ್ಸಸ್ಗಳು ವರ್ಕ್ ಆಗ್ತವೆ. ಇವುಗಳ ಬಗ್ಗೆ ಇನ್ನು ಮುಂದಿನ ತರಗತಿಗಳಲ್ಲಿ ನಾವು ಹೆಚ್ಚಾಗಿ ತಿಳ್ಕೊತೇವೆ. ಇನ್ನು ಎಕ್ಸೋಜೆನಿಕ್ ಫೋರ್ಸಸ್ಗಳಲ್ಲಿ ಎರೋಷನಲ್ ಅಂಡ್ ಡಿಪಾಸಿಷನಲ್ ಫೋರ್ಸಸ್ ಅಂತಂದ್ರ ಸವೆತ ಆಗುವುದು ಮತ್ತು ಶೇಖರಣೆ ಆಗುವಂತಹ ಕೆಲವು ಬಲಗಳು. ಸವೆತ ನದಿಗಳಿಂದ ಸವೆತ ಆಗ್ತದ ಮತ್ತು ನದಿಗಳಿಂದ ಸಂಚಯ ಕೂಡ ಆಗ್ತದ. ಗಾಳಿಯಿಂದನೂ ಹಾಗೆ ಆಗ್ತದ ಮತ್ತು ಸಮುದ್ರದ ಅಲೆಗಳು ಮತ್ತು ಹಿಮನದಿಗಳು ಗ್ಲೇಷಿಯರ್ಸ್ ಅವುಗಳಿಂದ ಕೂಡ ಸಂಚಯ ಮತ್ತು ಸವೆತ ಆಗ್ತಾನೆ ಇರ್ತದೆ. ಇಲ್ಲಿ ಅಂತರ್ಜನಿತ ಶಕ್ತಿಗಳನ್ನ ನಾವು ನೋಡ್ತಾ ಬಂದ್ರೆ ಜ್ವಾಲಾಮುಖಿಯ ಭೂಮಿಯ ಹೊರಪದರದಲ್ಲಿ ಒಂದು ತೆರಪಿನ ಮೂಲಕ ಶಿಲಾಪಾಕ ಇದ್ದಕ್ಕಿದ್ದಂತೆ ಸ್ಫೋಟಗೊಳ್ತದ. ಅದಕ್ಕೆ ನಾವು ಜ್ವಾಲಾಮುಖಿ ಅಂತ ಕರಿತೀವಿ. ಭೂಫಲಕಗಳು ಚಲಿಸಿದಾಗ ಭೂಮಿಯ ಮೇಲ್ಮೈ ಕಂಪಿಸ್ತದ. ಈ ಕಂಪನಗಳನ್ನು ನಾವು ಭೂಕಂಪ ಅಂತ ಕರಿತೀವಿ. ಚಲನೆ ಪ್ರಾರಂಭವಾಗತಕ್ಕಂತಹ ಸ್ಥಳವನ್ನ ಭೂಕಂಪನಾಭಿ ಅಥವಾ ಫೋಕಸ್ ಅಂತ ನಾವು ಕರಿತೇವೆ. ಫೋಕಸ್ ಮೇಲಿನ ಒಂದು ಮೇಲ್ಮೈಯ ಸ್ಥಳವನ್ನ ಭೂಕಂಪ ಹೊರ ಕೇಂದ್ರ ಅಥವಾ ಎಪಿಸೆಂಟರ್ ಅಂತ ನಾವು ಕರಿತೀವಿ. ಈಗ ಭೂಮಿಯ ಮೇಲ್ಮೈ ಹೀಗೆ ಇದೆ ಅಂತಂದ್ರೆ ಭೂಕಂಪ ನಾಭಿ ಇಷ್ಟು ಕೆಳಗಡೆ ಇದ್ರೆ ಇದರ ಅಲೆಗಳು ಇಲ್ಲಿ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಇಲ್ಲಿನ ಅಲೆಗಳು ಪೂರ್ಣವಾಗಿ ನಮ್ಮ ಮೇಲ್ಮೈವರೆಗೆ ತಲುಪ್ತವೆ. ನಮ್ಮ ಮೇಲ್ಮೈವರೆಗೆ ತಲುಪಿದ ಮೇಲೆ ಈ ಒಂದು ಪಾಯಿಂಟ್ ಇದರ ಸಮಾನಾಂತರವಾಗಿ ಲಂಬವಾಗಿ ಏನು ಭೂಮಿಯ ಮೇಲ್ಮೈಯಲ್ಲಿ ಏನು ಒಂದು ಪಾಯಿಂಟ್ ಕಾಣ್ತದೆ, ಇದು ಎಪಿಸೆಂಟರ್ ಅಂತ ಕರಿತೀವಿ. ಭೂಮಿಯ ಹೊರಕೇಂದ್ರ, ಭೂಕಂಪದ ಹೊರಕೇಂದ್ರ. ಇಲ್ಲಿಂದನೇ
ಭೂಕಂಪ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಂತ ಭಾಸ ಆಗ್ತದ. ಕಂಪನಗಳು ಭೂಕಂಪದಿಂದ ಅಲೆಗಳಂತೆ ಹೊರಕ್ಕೆ ಚಲಿಸ್ತವೆ. ಇಲ್ಲಿ ಅಲೆಗಳಂತೆ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಅಲೆಗಳಂತೆ ಇವು ಹೊರಗೆ ಚಲಿಸ್ತಾ ಇವೆ. ಹೆಚ್ಚಿನ ಹಾನಿ ಭೂಕಂಪದ ಹೊರ ಕೇಂದ್ರಕ್ಕೆ ಹತ್ತಿರದಲ್ಲಿರ್ತದೆ. ಅಂತಂದ್ರ ಎಪಿಸೆಂಟರ್ ಏನಿದೆ ಇಲ್ಲಿ ಅತ್ಯಂತ ಹೆಚ್ಚಿನ ಹಾನಿ ಆಗ್ತದೆ. ದೂರ ಹೋದಂತೆ ಕಡಿಮೆ ಆಗ್ತಾ ಹೋಗ್ತದೆ. ಭೂಕಂಪವನ್ನ ಸಿಸ್ಮೋಗ್ರಾಫ್ ಎಂಬ ಯಂತ್ರದಿಂದ ಅಳಿಲಾಗ್ತಾ ಇದೆ. ಭೂಕಂಪದ ಪರಿಮಾಣವನ್ನ ರಿಕ್ಟರ್ ಪ್ರಮಾಣದಲ್ಲಿ ಅಳೆಯಲಾಗ್ತದೆ. 2.0 ಅದಕ್ಕಿಂತ ಅಥವಾ ಅದಕ್ಕಿಂತ ಕಡಿಮೆ ಭೂಕಂಪವನ್ನ ಸ್ವಲ್ಪವೇ ನಾವು ಅನುಭವಿಸ್ತೇವೆ. ಅತ್ಯಂತ ಕಡಿಮೆ ಅಂತಂದ್ರೆ 2.0, ಅತ್ಯಂತ ಕಡಿಮೆ ಅಂತಂದ್ರೆ 2.0 ಅಥವಾ 2.0ಕ್ಕಿಂತ ಕಡಿಮೆ ಭೂಕಂಪ ಇರ್ತದ. ಅತ್ಯಂತ ಹೆಚ್ಚಿನದು ಅಂತಂದ್ರೆ 7.0 ಅಥವಾ ಅದಕ್ಕಿಂತ ಜಾಸ್ತಿ ಆಗಿರ್ತಕ್ಕಂತಹ ಭೂಕಂಪವಾಗಿರ್ತದೆ. ಇನ್ನು ಬಹಿರ್ಜನಿತ ಶಕ್ತಿಗಳನ್ನ ನಾವು ನೋಡ್ತಾ ಬಂದ್ರೆ ಶಿಥಿಲೀಕರಣ ಮತ್ತು ನಗ್ನೀಕರಣ ಅಂತ ಎರಡು ಬರ್ತವೆ. ಶಿಥಿಲೀಕರಣ ಅಂತಂದ್ರೆ ವೆದರಿಂಗ್. ಈ ಎರಡು ಪ್ರಕ್ರಿಯೆಗಳಿಂದ ಭೂಮಿಯ ಭೂ ಸ್ವರೂಪ ನಿರಂತರವಾಗಿ ಬದಲು ಆಗ್ತಾನೆ ಇರ್ತದೆ. ಶಿಥಿಲೀಕರಣ ಅಂತಂದ್ರೆ ವೆದರಿಂಗ್. ಭೂಮಿಯ ಮೇಲ್ಮೈಯಲ್ಲಿ ಇರತಕ್ಕಂತಹ ಬಂಡೆಗಳು ಒಡಿತವೆ. ಹವಾಮಾನದ ಬದಲಾವಣೆಗಳಿಂದ ಈ ರೀತಿಯಾದಂತಹ ಬದಲಾವಣೆಗಳು ಉಂಟಾಗ್ತವೆ ಗೆಳೆಯರಿ. ನೀರು, ಗಾಳಿ ಮತ್ತು ಮಂಜುಗಡ್ಡೆಯಂತಹ ವಿಭಿನ್ನ ಕರ್ತೃಗಳಿಂದ ಭೂಸ್ವರೂಪ ಬದಲಾಗುವುದನ್ನ ನಾವು ನಗ್ನೀಕರಣ ಅಥವಾ ಸವೆತ ಅಂತ ಕರಿತೇವೆ. ಇರೋಜನ್ ಅಂತ ಕೂಡ ಕರೆಯಲಾಗ್ತದೆ ಗೆಳೆಯರೆ. ಇಲ್ಲಿ ನಗ್ನೀಕರಣದಲ್ಲಿ ಸವೆತ, ಸಾಗಾಣಿಕೆ ಮತ್ತು ಸಂಚಯದ ಪ್ರಕ್ರಿಯೆಯಿಂದ ಭೂಮಿಯ ಮೇಲ್ಮೈಯಲ್ಲಿ ವಿಭಿನ್ನ ಭೂಸ್ವರೂಪಗಳನ್ನ ನಾವು ಸೃಷ್ಟಿಯಾಗುವುದನ್ನು ನೋಡ್ತಾ ಇರ್ತೇವೆ. ನದಿಯ ಕಾರ್ಯ. ಈ ನಗ್ನೀಕರಣದಲ್ಲಿ ನದಿಯ ಕಾರ್ಯ ಏನೇನಿರ್ತದ ಅಂತ ನೋಡೋಣ. ನದಿಯು ಬಯಲಿನಲ್ಲಿ ತಿರುಗ್ತಾ ಇರ್ತದ. ಅಂತಂದ್ರೆ ಈ ಮೈದಾನಗಳು ಎಲ್ಲಿ ಕಂಡು ಬರ್ತವೆ ಅಲ್ಲಿ ನದಿಯು ಸ್ಟ್ರೇಟ್ ಆಗಿ ಹೋಗೋದಿಲ್ಲ. ಹಲವಾರು ತಿರುವುಗಳನ್ನ ಇದು ಒಳಗೊಳ್ತದ. ಆ ತಿರುವುಗಳನ್ನ ನಾವು ಮೀಂಡರ್ಸ್ ಅಂತ ಕೂಡ ಕರಿತೇವೆ. ಈ ತಿರುವುಗಳು ಕೆಲವೊಂದು ಬಾರಿ ತಮ್ಮ ತಿರುವನ್ನ ಬದಲಾಯಿಸಿ ಬಿಡ್ತವೆ. ಆದ್ರಿಂದ ಹಳೆ ತಿರುವುಗಳಲ್ಲಿ ಒಂದು ಚಿಕ್ಕದಾದಂತಹ ಒಂದು ಸರೋವರ ಉಂಟಾಗ್ತದ. ಅಂತಹ ಸರೋವರಗಳನ್ನ ಶೃಂಗ ಸರೋವರ ಅಂತ ಕರೆಯಲಾಗ್ತದೆ ಗೆಳೆಯರೆ. ಆ ನದಿಯ ತಿರುವು ಬದಲಾದ ಮೇಲೆ ಅಲ್ಲಿ ಉಂಟಾಗ್ತಕ್ಕಂತಹ ಮೈದಾನವನ್ನ ನಾವು ಪ್ರವಾಹ ಮೈದಾನ ಅಂತ ಕರಿತೇವೆ. ಹಾಗೂ ಅತ್ಯಂತ ಎತ್ತರವಾಗಿ ಇರತಕ್ಕಂತಹ ನದಿಯ ದಡಗಳನ್ನ ನಾವು ಸ್ವಾಭಾವಿಕ ದಡಕಟ್ಟೆ ಅಂತ ಕರಿತೇವೆ. ಅಂತಂದ್ರೆ ನದಿಯ ಲೆವೆಲ್ಗಿಂತ ಆ ಒಂದು ಭೂಸ್ತರ ಅತ್ಯಂತ ಎತ್ತರವಾಗಿರ್ತದ. ಅದನ್ನ ನಾವು ಸ್ವಾಭಾವಿಕ ದಡಕಟ್ಟೆ ಅಂತ ಕರಿತೇವೆ ಗೆಳೆಯರೆ. ಹಾಗೂ ಇಲ್ಲಿ ನಾವು ಇನ್ನೂ ಎರಡು ಪಾರ್ಟ್ಗಳನ್ನ ನಾವು ನೋಡಬಹುದು. ಉಪನದಿಗಳು ಅಂತಂದ್ರೆ ಮುಖ್ಯ ನದಿಯಿಂದ ಅವು ಒಡೆದು ಬೇರೆ ಬೇರೆ ಆಗಿರ್ತವೆ. ಅವುಗಳಿಗೆ ಉಪನದಿಗಳು ಅಂತ ಕರಿತೇವೆ. ಮತ್ತು ಮುಖ್ಯ ನದಿಗಳಿಗೆ ನೀರನ್ನ ಕಾಂಟ್ರಿಬ್ಯೂಟ್ ಮಾಡ್ತವೆ. ಮುಖ್ಯ ನದಿಗಳೊಂದಿಗೆ ಜೋಡಣೆ ಆಗ್ತವೆ. ತಮ್ಮ ಎಲ್ಲ ನೀರನ್ನ ಮುಖ್ಯ ನದಿಗೆ ಬಿಟ್ಟುಕೊಡ್ತವೆ. ಅವುಗಳಿಗೂ ಕೂಡ ನಾವು ಉಪನದಿಗಳು ಅಂತ ಕರಿತೇವೆ ಗೆಳೆಯರೆ. ಇನ್ನು ಮುಖಜ ಭೂಮಿಗಳು ಅಂತಂದ್ರೆ ಈ ನದಿ ತುಂಬಾನೇ ದೂರದಿಂದ ಹರಿದುಕೊಂಡು ಬಂದಿರ್ತದೆ. ಅದರ ಜೊತೆಗೆ ಏನೇನು ಮಣ್ಣು ಸಂಚಯಗಳನ್ನ ಏನ್ ತಂದಿರ್ತದೆ, ಒಂದು ದೊಡ್ಡದಾದ ಭೂ ಪ್ರದೇಶದಲ್ಲಿ ಅದನ್ನೆಲ್ಲ ಸಂಚಯ ಮಾಡಿಬಿಟ್ಟು ಆಮೇಲೆ ಸಮುದ್ರವನ್ನ ಸೇರ್ತದ. ಆ ಒಂದು ಭಾಗಕ್ಕೆ ನಾವು ಮುಖಜ ಭೂಮಿ ಅಂತ ಕರಿತೇವೆ ಗೆಳೆಯರೆ. ಭಾರತದಲ್ಲೇ ಪ್ರಪಂಚದ ಅತಿ ದೊಡ್ಡ ಮುಖಜ ಭೂಮಿ ಇದೆ, ಸುಂದರ್ಬನ್ ಮುಖಜ ಭೂಮಿ. ಇನ್ನು ಬಹಿರ್ಜನಿತ ಶಕ್ತಿಗಳಲ್ಲಿ ನಾವು ಸಮುದ್ರದ ಅಲೆಗಳ ಕಾರ್ಯವನ್ನ ನೋಡ್ತಾ ಇದ್ದೇವೆ. ನೀವು ನೋಡಿರಬಹುದು, ಕಡಲ ತೀರದಲ್ಲಿ ಇರತಕ್ಕಂತಹ ಅಲೆಗಳು, ಸಮುದ್ರದ ಅಲೆಗಳು ನಿರಂತರವಾಗಿ ಬಂಡೆಗಳನ್ನ ಹೊಡಿತಾ ಇರ್ತವೆ. ಇದರಿಂದ ಆ ಬಂಡೆಗಳು ಸೀಳ್ತವೆ. ಸೀಳ್ಬಿಟ್ಟು ಸಣ್ಣದಾದಂತಹ ಸ್ಥಳಾವಕಾಶಗಳು ಅಲ್ಲಿ ಏರ್ಪಡ್ತವೆ. ಅವುಗಳನ್ನ ನಾವು ಸೀ ಕೇವ್ಸ್ ಅಥವಾ ಗುಹೆಗಳು ಅಂತ ಕರಿತೀವಿ. ಆ ಸ್ಥಳಾವಕಾಶಗಳು ಒಡೆದು ಎರಡೂ ಭಾಗದಲ್ಲಿ ಕೂಡ ಅದು ಒಂದು ಸಂಪೂರ್ಣವಾಗಿ ಈಗ ಒಂದು ಬಂಡೆಯ ಗೋಡೆಯಂತೆ ಇದೆ ಅಂತ ಅನ್ಕೊಳ್ಳೋನು. ಒಂದು ಸೈಡ್ದಿಂದ ಅದು ಒಡಿತಾ ಹೋಗ್ತದ, ಇನ್ನೊಂದು ಸೈಡ್ದಿಂದನೂ ಒಡೆದು ಆ ಕಡೆಯಿಂದನೂ ಕೂಡ ಅದು ಪೂರ್ತಿ ಟೊಳಾಗಿ ಬಿಟ್ರೆ ಅದನ್ನ
ಸಿ ಆರ್ಚಸ್ ಅಂತ ಕರಿತೀವಿ ಅಥವಾ ಸ್ವಾಭಾವಿಕ ಕಮಾನುಗಳು ಅಂತ ಕರಿತೀವಿ. ಈ ಮೇಲಿನಲ್ಲಿ ಇರ್ತಕ್ಕಂತಹ ಈ ಏನು ಮೇಲ್ಛಾವಣಿ ಏನಿರ್ತದ ಇದು ಕೂಡ ಒಡೆದು ಹೋಗಿ ಸಂಪೂರ್ಣವಾಗಿ ಬೊರಲಾಗಿ ಈ ಎರಡು ಸೆಪರೇಟ್ ಏನ್ ಕಂಬಗಳಂತ ಏನ್ ಕಾಣ್ತೇವೆ ಇವುಗಳನ್ನ ಬಿಡಿ ಬಂಡೆ ಅಥವಾ ಸ್ಟ್ಯಾಕ್ಸ್ ಅಂತ ಕರಿತೀವಿ. ಮತ್ತು ಚೂಪಾಗಿ ಮತ್ತು ಎತ್ತರವಾಗಿ ಇರತಕ್ಕಂತಹ ಒಂದು ಭೂಪ್ರದೇಶ ಉಳಿದು ಬಿಡ್ತದ, ಮುಖ್ಯ ಭೂಪ್ರದೇಶ, ಅದಕ್ಕೆ ನಾವು ಭೂಶಿರ ಅಂತ ಕರಿತೀವಿ. ಅನಂತರ ಹಿಮನದಿಯ ಕಾರ್ಯವನ್ನ ನಾವು ನೋಡ್ತಾ ಬಂದ್ರೆ, ಹಿಮನದಿ ಒಯ್ಯುವ ವಸ್ತುಗಳಾದಂತಹ ದೊಡ್ಡ ಮತ್ತು ಸಣ್ಣ ಕಲ್ಲುಗಳು, ಮರಳುಗಳು, ಹೂಳು ಸಂಗ್ರಹವಾಗಿ ಹಿಮಾಗಾರವಾಗ್ತದ ಅಥವಾ ಹಿಮಯುಗದ ಮೊರೈನ್ಗಳು ಆಗ್ತದ. ಮೊರೈನ್ ಅನ್ನೋದನ್ನ ನೆನಪಿಡ್ರಿ ಗೆಳೆಯರೆ, ಇದೊಂದು ಇಂಪಾರ್ಟೆಂಟ್ ಆದಂತಹ ಒಂದು ಪದ ಆಗಿರ್ತದ. ಇನ್ನು ಮಾರುತಗಳ ಕಾರ್ಯವನ್ನ ನಾವು ನೋಡ್ತಾ ಬಂದ್ರೆ, ಮರುಭೂಮಿಗಳಲ್ಲಿ ಸವತ ಮತ್ತು ಶೇಖರಣ ಸಕ್ರಿಯವಾದಂತಹ ಕರ್ತೃ ಗಾಳಿಯಾಗಿರ್ತದೆ ಗೆಳೆಯರೆ. ಇಲ್ಲಿ ಕಂಟಿನ್ಯೂಸ್ ಆಗಿ ಏನಾಗ್ತದ, ಮರುಭೂಮಿಯಲ್ಲಿ ಮರಳು ಗಾಳಿಯಿಂದ ಎಬ್ಬಿಸಲ್ಪಡ್ತದ ಮತ್ತು ಹಲವಾರು ಬಂಡೆಗಳಿಗೆ ಹೊಡೆದು ಅವುಗಳಿಂದ ಬಂಡೆಯ ಸಣ್ಣ ಸಣ್ಣ ಚೂರುಗಳನ್ನು ಕ್ರಮೇಣವಾಗಿ ಅದು ಬೇರೆ ಮಾಡ್ತಾ ಬರ್ತದ. ಇದರಿಂದ ಆ ಒಂದು ಪ್ರದೇಶಗಳಲ್ಲಿ ಅಣಬೆ ಆಕಾರದಲ್ಲಿ ಇರತಕ್ಕಂತಹ ಬಂಡೆಗಳು ಫಾರ್ಮೇಶನ್ ಆಗ್ತವೆ ಗೆಳೆಯರೆ. ಇವುಗಳನ್ನ ನಾವು ಮಶ್ರೂಮ್ ಬಂಡೆಗಳು ಅಂತ ಕೂಡ ಕರಿತೀವಿ. ಮತ್ತು ಇದೇ ಗಾಳಿಯ ಮುಖಾಂತರವಾಗಿ ಹಲವಾರು ಕಡೆಗೆ ಸ್ಯಾಂಡ್ ಡ್ಯೂನ್ಸ್ ಅಥವಾ ಮರಳು ದಿಣ್ಣೆಗಳು ಉಂಟಾಗ್ತವೆ. ಇಲ್ಲಿ ನೀವು ನೋಡಬಹುದು, ಇದಕ್ಕೆ ನಾವು ಸ್ಯಾಂಡ್ ಡ್ಯೂನ್ಸ್ ಅಂತ ಕರಿತೀವಿ ಗೆಳೆಯರೆ. ಮರಳು ದಿಣ್ಣೆಗಳು ಉಂಟಾಗ್ತವೆ. ಈ ಮರಳು ದಿಣ್ಣೆಗಳು ಒಂದು ಕಡೆಗೆ ಸಂಪೂರ್ಣವಾಗಿ ಕಡಿಮೆ ಇಳಿಜಾರನ್ನು ಹೊಂದಿದ್ರೆ ಇನ್ನೊಂದು ಕಡೆ ಕಡಿದಾದ ಇಳಿಜಾರನ್ನು ಹೊಂದಿರ್ತವೆ. ಈ ರೀತಿಯಾದಂತಹ ಒಂದು ಪ್ರದೇಶಕ್ಕೆ ನಾವು ಸ್ಯಾಂಡ್ ಡ್ಯೂನ್ಸ್ ಅಥವಾ ಮರಳು ದಿಣ್ಣೆಗಳು ಅಂತ ಕರಿತೀವಿ. ಮರಳು ದೊಡ್ಡ ಪ್ರದೇಶಗಳಲ್ಲಿ ಸಂಗ್ರಹವಾಗುವುದು ಕೂಡ ಉಂಟು. ಅದನ್ನ ನಾವು ಲೋಯಸ್ ಅಂತ ಕರಿತೇವೆ. ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಮರಳು ಸಂಗ್ರಹವಾದರೆ ಅದನ್ನ ನಾವು ಲೋಯಸ್ ಅಂತ ಕರಿತೇವೆ. ಚೀನಾದಲ್ಲಿ ದೊಡ್ಡ ಲೋಯಸ್ ನಿಕ್ಷೇಪಗಳು ನಮಗೆ ಕಂಡು ಬರ್ತವೆ ಗೆಳೆಯರೆ. ಇಷ್ಟು ಈ 3 ಅಧ್ಯಾಯಗಳಲ್ಲಿ ಸ್ಪರ್ಧಾತ್ಮಕ ದೃಷ್ಟಿಯಿಂದ ಮುಖ್ಯಾಂಶಗಳು ಇರ್ತವೆ ಗೆಳೆಯರೆ. ಇಷ್ಟು ನಾನು ಕವರ್ ಮಾಡಿದ್ದೇನೆ. ಈವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್ ಗೆಳೆಯರೆ.